ಏನ್ ಸೆನ್ಸು? ಅಕ್ಕ ನಿಂತು ಒಂದು ನೆಕ್ಲೆಸ್ ಅದಲ್ಲ ಅದು ಕೊಡಕ್ಕಯ್ಯ. ಈ ಸೀರೆಗೆ ಪಸಂದ ಕಾಣ್ತದೆ. ಏನಕ್ಕಯ್ಯ ನೀನು ನೆಕ್ಲೆಸ್ ತಗೋಬಾ ಅಂದ್ರೆ ಒಳ್ಳೆ ಗರ ಬಡ್ದು ನಿಂತಿದ್ಯಲ್ಲ. ಅದು ಎಲ್ಲಿಟ್ಟಿದ್ದೆ ಅಂತ ನೆನ್ಸ್ಕೋತಿದ್ದೆ ಸಂಚು. ನೀನೊಂದ್ ಕೆಲ್ಸ ಮಾಡು, ಬೇರೆ ಯಾವ್ದಾದ್ರು ಸರ ಹಾಕೋ. ನಂಗದೆಲ್ಲ ಆಗಕ್ಕಿಲ್ಲ, ನಂಗೆ ಅದೇ ಬೇಕು. ಅದೇ ಬೇಕು ಅಂದ್ರೆ ಹೆಂಗೆ? ಬೇರೆದ್ ಯಾವ್ದಾದ್ರು ಹಾಕೊಂಡ್ರೆ ಈ ಮದ್ವೆ ನಡೆಯಲ್ವಾ? ಅತ್ತೆ ಮನೆ 7 ಕಳ್ಸಿದ್ದು ನಿನ್ ತವೈರದ್ನ ಈಸ್ಕೊಂಡ್ ಹಾಕೋಬೇಕಂತೆ. ಅದೇನ್ ನಿಂದಲ್ವಂತಲ್ಲ, ಅತ್ತೆ ಮನೆ ಅಂತೆಲ್ಲ ಕೊಟ್ಟಿದ್ದು. ಅದನ್ನು ಹೇಳ್ಬಿಟ್ರ ಅತ್ತೆವ ನಿನ್ನ ಹತ್ರ? ಹ್ಞೂ, ಅದನ್ನ ಅತ್ತೆವ ಈ ಮನೆ ಹಿರಿ ಸೊಸೆ ಕೊಡ್ಬೇಕು ಅಂತ ಇಟ್ಕೊಂಡಿದ್ರಂತೆ. ನಮ್ಮ ರುದ್ರೇಗೌಡ್ರು ಮಧ್ಯೆ ಬೇಡ ಅಂತಿದ್ರಲ್ಲ, ಇನ್ನೇನು ಈ ಮನೆಗೆ ಹಿರಿ ಸೊಸೆ ಬರೋದು ಅನ್ಮಾನ್ವೆ ಅಂತ ನಿನಗೆ ಕೊಟ್ರಂತೆ. ಈಗ ನಾನ್ ಬಂದಿದ್ದೀನಲ್ಲ, ಈಗ ನಂತಾನೆ ಸೇರ್ಬೇಕು. ನಡಿಯಕ ಬೇಗ ತಡ ಆಯ್ತದೆ, ಕೊಡ್ಬಾ. ಸಂಚು, ಏಟ್ ಚೆನ್ನಾಗ್ ಕಾಣ್ತಾ ಇದ್ಯವ. ಏಯ್, ಎಷ್ಟೇ ಧೈರ್ಯ ನಿಂಗೆ? ನನ್ನನ್ನೇ ಹೆಸರು ಕರಿತೀಯಾ? ಈಡ್ ದಿನ ನಿನ್ನ ಹೆಸರಿಡ್ತಾನೆ ಕರಿತಿದ್ದೆ. ಈ ದಿನ ಬೇರೆ ಲೆಕ್ಕ, ಇನ್ ಮುಂದೆ ಬೇರೆ ಲೆಕ್ಕ. ಈ ದಿನ ನಾನು ರಾಮೇಗೌಡ್ರು ಮಗಳಾಗಿದ್ದೆ. ಈಗ ನಾನು ಯಾರು ಗೊತ್ತಾ? ಈ ಮನೆ ಹಿರಿ ಮಗ ರುದ್ರೇಗೌಡನ ಹೆಂಡತಿ, ಅಂದ್ರೆ ಈ ಮನೆ ಸೊಸೆ. ಬರೀ ಸೊಸೆ ಅಲ್ಲ, ಈ ಹಟ್ಟಿಗೆ ಹಿರಿ ಸೊಸೆ. ನಮ್ಮ ಅತ್ತೆವಂಗೆ ಏನ್ ಮರ್ವಾದೆ ಕೊಡ್ತಾ ಇದ್ರು ಅದೇ ಮರ್ವಾದೆ ನನ್ ಮಗಳು ಚೆಂಚುಗೂ ಕೊಡ್ಬೇಕು, ಗೊತ್ತಾಯ್ತಾ? ಆಯ್ತಮ್ಮವ್ರೆ. ಅಷ್ಟೇ ಅಲ್ಲ, ನೋಡು, ಅಲ್ಲಿ ಕಾಣಿಸ್ತಾ ಇದೆಲ್ಲ ಕುರ್ಚಿ, ಅದ್ರ ಮೇಲೆ ಇನ್ ಮುಂದಕ್ಕೆ ಕೂತ್ಕೊಳ್ಳೋದು ನನ್ ಮಗಳು ಚೆಂಚು. ಹುಸಿ ಮರ್ವಾದೆ ಇರ್ಲಿ, ತಿಳಿತಾ? ಆಯ್ತಮ್ಮ. ಸರಿ ಸರಿ, ಹೋಗು, ಕ್ಯಾಮೆ ನೋಡೋಗು. ಮಂಜುಳಾ, ಯಾಕವ ಇನ್ನೂ ನಿಂತ್ಕೊಂಡಿದ್ಯಾ? ಹೋಗು, ನೆಕ್ಲೆಸ್ ತಗೊಂಬಾ, ಹೋಗು.